ನಿನ್ನೆ ಊರಿಗೆ ಬಂದವಳು ಏನು ವಿಡಿಯೋಗಳು ಆಮೇಲೆಲ್ಲ ಏನೂ ಮಾಡಲಿಲ್ಲ, ಟಯರ್ಡ್ ಆಗಿತ್ತಲ್ಲ. ನೀವೇ ನೋಡಿದಾಗ ನಿನ್ನೆ ಟೆಂಪಲ್ಗೆ ಹೋಗಿ ಅಲ್ಲಿಂದ ಪುನಃ ಬಂದು ರೆಸ್ಟ್ ಮಾಡಿ ಬಸ್ಸು ಹಬ್ಬ ಏನು ಕ್ರೌಡು ಅಂತೀರ. ಬಸ್ಸು ಮೈ ಮೇಲೆ ಬಿದ್ದು ಬಿದ್ದು ಮೈ ಕೈಯೆಲ್ಲ ನೋವು ಮಾಡಾಕ್ಬಿಟ್ರು. ಮನೆಗೆ ಬಂದಿದ್ದೆ ಊಟ ಮಾಡಿ ಮಲಗ್ಬಿಟ್ಟೆ ಅಷ್ಟೇ ಆಗಿದೆ. ಇವತ್ತೆಲ್ಲ ಮನೆ ಫುಲ್ಲು ಗಲಗಲಗಲ ಅಂತಿತ್ತು, ಮನೆ ತುಂಬ ಜನ. ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಒಂದು ಚಿಕ್ಕದೇನೋ ಒಂದು ಕಾರ್ಯ ಇದೆ, ನಾವು ಯಾರೋ ಒಬ್ರು ತೀರೋಗಿದ್ರು, ಅವ್ರದ್ದು ಕಾರ್ಯ ಇತ್ತು. ಸೊ ಅದಕ್ಕೆ ಹೋಗಿದ್ದಾರೆ ಎಲ್ರು, ಅದು ಮುಗಿಸ್ಕೊಂಡು ಬರ್ತಾರೆ. ಇವತ್ತು ಕಂಪ್ಲೀಟ್ ಫುಲ್ ಬಿಜಿ ಡೇ ಇರುತ್ತೆ. ನೋಡಿ ಮನೆಯಲ್ಲಿ ಯಾರಿದ್ದಾರೆ, ಹಾಯ್ ಮಾಡೋ. ಇದು ನಮ್ಮ ಅಣ್ಣನ ಮಗ ಸುಶಾಂತ್, ಇದು ನಮ್ಮ ಅಣ್ಣನ ಮಗಳು ಹಂಸಿಕಾ. ನಮ್ದು ಹಳೆ ಚಾನಲ್ ಫಾಲೋವರ್ಸ್ ಆಗಿದ್ರೆ ನಿಮಗೆ ಗೊತ್ತಿರತ್ತೆ ಇವರಿಬ್ರು. ಸೊ ಇವ್ರ ಕಡೆಯಿಂದ ಹಾಯ್. ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾರೆ, ಇವರೊಂದಿಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಇಷ್ಟೊತ್ತು ಕೂತ್ಕೊಂಡು ಸೀರೆ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿದೆ ಸೀರೆ. ಇಷ್ಟರಲ್ಲೇ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದೇನು ಫಂಕ್ಷನ್ ಅಂತ ಫಂಕ್ಷನ್ ಬಂದಾಗಲೇ ಹೇಳ್ತೀನಿ. ಇದು ಸೀರೆಗೆ ನಮ್ಮ ಅಕ್ಕ ಹಾಕಿರೋದು ಕುಚ್ಚು ಕಾಣಿಸ್ತಾ ಐತೆ ನನಗೆ, ಹಿಂಗೆ ಇಟ್ಕೊಳಕ್ಕೆ ಫುಲ್ಲು ಸೀರೆ ಬಿಚ್ಬಿಟ್ರೆ ಮಡ್ಸೋದು ಕಷ್ಟ, ಹಂಗಾಗಿ ಬಿಚ್ತಾ ಇಲ್ಲ. ಇದು ಇವರೇ ಹಾಕಿರೋದು ನಮ್ಮ ಅಕ್ಕೋರು. ಸೊ ನಮ್ದು ಎಲ್ಲ ಸಿಲ್ಕ್ ಸ್ಯಾರಿಗೂ ಇದು ಕುಚ್ಚು ಹಾಕೋದು ನಮ್ಮ ಅಕ್ಕನೇ. ಸೊ ಹಾಕಿ ಇಟ್ಟಿದ್ದಾರೆ, ಅದನ್ನೇ ಕೂತ್ಕೊಂಡು ಇಷ್ಟೊತ್ತು ನೋಡ್ತಾ ಇದ್ವಿ. ಸೊ ನಾನು ಹೇಳ್ದಂಗೆ ಮನೇಲಿ ಯಾರು ಇಲ್ಲ, ಎಲ್ಲ ಅಲ್ಲೋಗಿದ್ದಾರಲ್ಲ. ಇವತ್ತು ನಮ್ಮಪ್ಪ ನನಗೆ ಶಾಪಿಂಗ್ ಮಾಡಿಸ್ತಾವ್ರಂತೆ. ಸೊ ಕಾಲ್ ಮಾಡ್ತೀನಿ ಮಗಳೇ ಬಾ ಟೌನಿಗೆ, ಅಲ್ಲಿಂದ ಶಾಪಿಂಗ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮಪ್ಪ ಡ್ರೆಸ್ ಕೊಡಿಸ್ತಾವ್ರೆ ನನಗೆ. ಸೊ ಡ್ರೆಸ್ ತೆಗಿಸ್ಕೊಳಕ್ಕೆ ಹೋಗ್ಬೇಕು, ಯಾವ ಖುಷಿಗೆ ಅಂತ ಗೊತ್ತಿಲ್ಲ, ಹೇಳ್ತೀನಿ. ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ಗೊತ್ತಾಗುತ್ತೆ ಏನು ಖುಷಿಗೆ ಅಂತ. ಸದ್ಯಕ್ಕೆ ಇವಾಗ ಮಕ್ಕಳು ಟಿವಿ ನೋಡ್ತಾವ್ರೆ, ನಾವು ಕೂತ್ಕೊಂಡು ಅವ್ರು ಏನು ನೋಡ್ತಾರೆ ಅದನ್ನ ನೋಡೋದು. ನಮಗಂತೂ ಟಿವಿ ನೋಡೋ ಇಂಟ್ರೆಸ್ಟ್ ಇಲ್ಲ, ಮೊಬೈಲು ತಾನು ಎಷ್ಟೊತ್ತು ಅಂತ ನೋಡೋದು. ಅದಕ್ಕೆ ಕೂತ್ಕೊಂಡು ಫುಲ್ ಗಾಸಿಪ್ ಮಾಡ್ತಾ ಇದ್ವಿ, ನಾನು ನಮ್ಮ ಅಕ್ಕ ಎಲ್ಲ ಮಾತಾಡ್ತಾ ಇದ್ವಿ. ಸ್ಟೋರಿಗಳು, ಎಷ್ಟೊಂದು ಸ್ಟೋರಿಗಳು ಇರ್ತಾವಲ್ಲ, ಲಾಸ್ಟ್ ಟೈಮಿಂದ ಮೀಟ್ ಆಗ್ಲಿಂದ ಹಿಡಿದು ಈ ಟೈಮ್ ಮೀಟ್ ಆಗೋ ತನಕ ಮಿಡಲಲ್ಲಿ ಏನೇನು ಆಗಿರ್ತದಲ್ಲ ಅದೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ಹೋಗಿ ಇವಾಗ ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀವಿ. ಇಷ್ಟೊತ್ತು ಸುಮ್ಮನೆ ಕೂತ್ಕೊಬಿಟ್ಟಿದ್ದು, ಇವಾಗ ಅರ್ಜೆಂಟಲ್ಲಿ ಓಡಾಡ್ತಾ ಇದ್ದೀವಿ. 2 ಗಂಟೆ ಆಯಿತು ಅಂತ. ಈಗ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಾವ್ರೆ ಶಾಪಿಂಗಿಗೆ. ಏನೇನು ಶಾಪಿಂಗ್ ಮಾಡಿಸ್ತಾರೆ ಅಂತ ಗೊತ್ತಿಲ್ಲ. ಏನೋ ಪಾಪ ಏನಾರು ಬೇಕೇನೋ ನಿನ್ಗೆ? ಬೇಡವಾ? ನೋಡ್ದ ನಮ್ಮ ಮನೆ ಮಕ್ಕಳು ಎಷ್ಟು ಒಳ್ಳೆ ಮಕ್ಕಳು ನೋಡಿ, ಏನಾದರೂ ಬೇಕಾದರೆ ಬೇಡ ಅಂತಾರೆ. ಬಟ್ ನಮ್ಗೇನು ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಈಗ ಫುಲ್ ಒಂದು ಕತ್ರಿ ಹಾಕೊಂಡು ಕರ್ಕೊಂಡು ಬರ್ತೀನಿ ನೋಡಿ ಜೇಬಿಗೆ. ಸೊ ಇವಾಗ ಡ್ರೆಸ್ ತೊಗೊಳಕ್ಕೆ ಬಂದಿದ್ದೀನಿ, ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಇಲ್ಲಿ ತೊಗೊತಾ ಇರೋದು ಊರಲ್ಲಿ ನಾನು. ಯೂಶಲಿ ಅಲ್ಲಿ ನಮ್ಮಪ್ಪ ಬೇರೆ ಶಾಪಿಂಗ್ ಮಾಡೋಕೆ ಹೋದ್ರು, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮಮ್ಮ ಎಲ್ಲರೂ ಇದ್ದಾರೆ. ಅವ್ರು ಏನೇನೋ ಒಂದಷ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಪೂಜಾ ಐಟಮ್ಸ್ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನಾನೇ ಡ್ರೆಸ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತೊಗೋತಿರೋದು ನನಗೆ ಅಲ್ವಾ. ದುಪ್ಪಟ್ಟ ಇದೆಯಾ? ಅದಕ್ಕೆ ದುಪ್ಪಟ್ಟ ಬರುತ್ತೆ, ಬೇಕು ಅಂದರೆ ದುಪ್ಪಟ್ಟ ಯೂಸ್ ಮಾಡಿ, ಇಲ್ಲ ಬೇಡ ಅಂದರೆ ವಿತೌಟ್ ದುಪ್ಪಟ್ಟದ್ದು ಸಿಗುತ್ತೆ. ಈ ಥರ ಟಾಪು ಮತ್ತು ಪ್ಯಾಂಟು ಮತ್ತು ವೇಲ್ ಸಿಗರೇಟ್ ಪ್ಯಾಂಟು. ಇದು ಬಾಟಮ್ ತೆಗಿರಿ ಸ್ವಲ್ಪ. ಏನು ಮೆಟೀರಿಯಲ್ ಇದು? ಕಾಟನಾ? ಎಲ್ ಸೈಜ್ ಇಷ್ಟು ಬರುತ್ತೆ. ಎಕ್ಸೆಲ್ ಕೊಡಲ ಎಲ್ಲ ಇರಲ್ಲ ಸೈಜ್? ಎಕ್ಸೆಲ್ ಬೇಡ, ಇದೇ ದೊಡ್ಡದಾಗತ್ತಾ ಅಂತ. ಎಲ್ಲಿ ದೊಡ್ಡದಾಗುತ್ತೆ ಬೇಕು ನಿಮ್ಗೆ ಇಷ್ಟು. ಎಷ್ಟಿದು ಈ ಥರ ಸೆಟ್ ಆದರೆ? 1085. ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮಾಡ್ಕೊಂಡು ಎಲ್ಲ ಗಡಿಬಿಡಿ ಆಗ್ತಾ ಇದೆ. ಶಾಪಿಂಗ್ ಅಂತೂ ಮುಗೀತು. ಏನೋ ಒಂದು ಡ್ರೆಸ್ಸು ಸುಮಾರಾಗಿ ಇಷ್ಟ ಆಯಿತು ಅಂದ್ಕೊಂಡು ತಗೊಂಡು ಬಂದಿದ್ದೀವಿ. ಇಲ್ಲಿ ಟೆಂಪಲ್ಗೆಲ್ಲ ರೆಡಿ ಆಗ್ತಾ ಇದೆ. ಇದು ಅಕ್ಕಿ ತಂಬಿಟ್ಟು, ಇದ್ರ ಜೊತೆಗೆ ಇಲ್ಲೇನೋ ಮಾಡ್ತಾವ್ರೆ. ಇದೇನಿದು? ಇದು ಎಂಥದ್ದು? ಹಸಕ್ಕಿ. ಅದೇನೆ ಹಸಕ್ಕಿ ಅಂತ. ಏನಕ್ಕಿ ಅಂತಾರಣ್ಣ ಇದನ್ನ? ಹಸಕ್ಕಿ. ತೊಮಟ ಅಲ್ಲ, ನೆನಕ್ಕಿ. ಏನೋ ಒಂದು ನೆಲಕ್ಕಿ, ನೆಲಗಡಲೆ. ಜೊತೆಗೆ ನನ್ನ ಫೇವ್ರೆಟ್ಟು ಚಿಗಳಿ ಮಾಡೋಕ್ಕೆ ನಮ್ಮಮ್ಮ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಎಳ್ಳು ಅದೊಂಥರ ರಾಗಿ ಥರ ಕಾಣಿಸ್ತಾ ಇದೆ. ಅದನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಈಗ ಒಂದು ಸ್ವಲ್ಪ ಡ್ರೈ ಮಾಡಿ ಅದನ್ನು ಚಿಗಳಿ ಮಾಡೋದು. ಇಲ್ಲಿ ಪೂಜೆಗೆಲ್ಲ ರೆಡಿ. ಸೊ ಇಷ್ಟು ಆಗ್ತಾ ಇರೋದು ಪ್ರೋಗ್ರಾಮು. ನಾನು ಡ್ರೆಸ್ಸಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ಎನಿವೇಸ್ ದೇವಸ್ಥಾನದಲ್ಲಿ ಹೋಗಿ ಮಡಿ ನೀರಲ್ಲಿ ಅಲ್ಲ, ಕಲ್ಯಾಣಿ ನೀರಲ್ಲಿ ಸ್ನಾನ ಮಾಡಿ ಅದಾದಮೇಲೆ ಹೊಸ ಡ್ರೆಸ್ ಹಾಕ್ಕೋಬೇಕಂತೆ. ಆ ಡ್ರೆಸ್ ಹಾಕಂತೀನಿ ಅಲ್ಲೇ. ಆಬಾ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಹೊಡೋಣ. ಎದ್ದು ರಮ್ಯಾ, ಅಮ್ಮ ಬಾ. ಸೊ ಇವತ್ತು ಎಲ್ಲರೂ ಸೇರಿದ್ದೀವಿ. ನಮ್ಮ ಅತ್ತೆ, ಮಾಮಂದಿರು, ಇವರು ನಮ್ಮ 3ನೇ ಮಾಮ. ಕನ್ಫ್ಯೂಸ್ ಆಗೋಯ್ತು ನನಗೆ ಒಂದೇ ಸರಿ. ಈ ಕಡೆ ನಿಮ್ಮ ಕಡೆ ಐತೆ. ಹೇಳಿ. ಹಾಯ್. ಇವರು ನಮ್ಮ ಅಮ್ಮನ 3ನೇ ಇದ್ದೀವಿ. ದಯಮಾಡಿ ಎಲ್ಲರೂ ಬನ್ನಿ, ಬೆಟ್ಟ ಹತ್ತನ ಸ್ವಾಮಿ ಸೇವೆ ಮಾಡೋಣ. ಎಲ್ರಿಗೋಸ್ಕರ ಅರಸ್ಕೊಂತೀವಿ. ಎಲ್ರಿಗೂ ಒಳ್ಳೇದು ಮಾಡಲಿ ಭಗವಂತ. ಅವರು ನಮ್ಮ ಸರ್ವ ಜನ ಸುಖಿನೋ ಭವಂತು. ಬನ್ನಿ.
ಅವರು ನಮ್ಮ ಅಮ್ಮನ ಕೊನೆ ಅಡ್ಡ ಇನ್ನೂ ಮಲಗಿದ್ದಾರೆ, ಇವಾಗ ಎದ್ದು ಬರ್ತಾವ್ರೆ. ಸೊ ಅವ್ರನ್ನ ಮಾತಾಡ್ಸೋಕೆ ಸ್ವಲ್ಪ ಭಯ ನಮಗೆ, ಪೊಲೀಸ್ ಮಾಮ. ಅದಕ್ಕೆ ನನ್ನ ತಮ್ಮನು ಬರ್ತಾ ಇದ್ದಾರೆ, ಅವ್ರಿಗೆ ಮಂಡಿ ನೋವಿದೆ. ಆ ಮಂಡಿ ನೋವೆಲ್ಲ ಭಗವಂತ ಹೋಗಂಗ್ ಮಾಡ್ಬಿಡ್ಲಿ. ಬೆಟ್ಟ ಹತ್ತಿಸ್ಬಿಡ್ತೀನಿ. ಬೆಟ್ಟ ಹತ್ತಿಸ್ಬಿಟ್ಟು ಮಂಡಿ ನೋವು ಹೋಗುತ್ತೆ. ಮಂಡಿ ನೋವು ಹೊಟ್ಟೋಗ್ಬಿಟ್ರೆ ಯಾರ್ಯಾರು ಮಂಡಿ ನೋವಿದೆ ಅವರೆಲ್ಲ ಬಂದು ಬೆಟ್ಟ ಹತ್ತಿ ಮಂಡಿ ನೋವು ಹೋಗುತ್ತೆ. ನಮ್ಮ ಅಮ್ಮ ಲಾಸ್ಟ್ ಮಿನಿಟಲ್ಲಿ ರೆಡಿ ಆಗ್ತಾ ಇರೋದು. ಬಾ ಮಹರ್ಷಿ ಗುರುಗಳು ಮೊನ್ನೆ ಬಂದು ಬೆಟ್ಟ ಹತ್ತಿದ್ದಾರೆ. ಎಲ್ಲಾ ಜನಕ್ಕೂ ಒಳ್ಳೇದಾಗ್ಲಿ ಅಂತ ಬೇಡಿದ್ದಾರೆ. ಬನ್ನಿ ದಯಮಾಡಿ ಎಲ್ಲಾರು ಬೆಟ್ಟ ಹತ್ತೋಣ, ಆ ಭಗವಂತನ ಸೇವೆ ಮಾಡೋಣ, ಎಲ್ಲಾರ್ಗು ಒಳ್ಳೇದಾಗ್ಲಿ, ಸರ್ವೋ ಜನ ಸುಖಿನೋ ಭವಂತು ಅಂತ ಕೇಳ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋಣ. ಬನ್ನಿ. ಯಾರೋ ಪುರೋಹಿತರು ಮಾತಾಡ್ದಂಗೆ ಅನ್ನಿಸ್ಲಿಲ್ವ ನಿಮಗೆ? ನನಗೂ ಹಂಗೆ ಅನ್ನಿಸ್ತು. ಸೊ ಇವಾಗ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಅಲ್ಲಿ ಗಂಗಮ್ಮ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅಲ್ಲಿ ಕಲ್ಯಾಣಿಲಿ ತಣ್ಣೀರು ಸ್ನಾನ, ಅದಕ್ಕೆ ಹೊಸ ಬಟ್ಟೆ ಎಲ್ಲ ತೊಗೊಂಡಿದ್ದು. ತುಂಬ ವರ್ಷಗಳಾದಮೇಲೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನಾನು. ಅದ್ದಿನಕಲ್ ಹನುಮಂತರಾಯ ಬೆಟ್ಟ ಅಂತ ನಮ್ಮ ಮನೆ ದೇವರು, ನಮ್ಮ ಅಪ್ಪನ ಮನೆ ದೇವರು. ಪ್ರಾಬ್ಲಮ್ ಅಂದರೆ ಇಲ್ಲಿ ಏನು ಹದ್ದುಗಳು ಅವೆ ಬೇಜಾನ್ ಕಾಣಿಸಲ್ಲ ಇಲ್ಲಿ ಕ್ಯಾಮ್ರಾದಲ್ಲಿ ಅಲ್ವಾ? ಇಲ್ಲ ಯಾರು ಇಲ್ಲ ಅಡುಗೆ ಮನೇಲಿ. ಪಾತ್ರೆ ಖಾಲಿ ಪಾತ್ರೆ ಇಟ್ಟಿರಂಗವ್ರೆ. ಸುಮಾರು ಜನ ಭುಕ್ತಿ ಮಾಡ್ತಾವ್ರೆ ನಾನ್ ವೆಜ್ಜು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ, ಅಂಕಲ್ ಚೆನ್ನಾಗಿದ್ದೀರಾ, ಆಂಟಿ ಚೆನ್ನಾಗಿದ್ದೀರಾ ಅನ್ಕೊಂಡು ಹೋಗೋಣ ದೇವಸ್ಥಾನದಿಂದ ಬಂದು. ಮೊದಲೇ ಕೇಳ್ಕೋಬೇಕು ತಾನೆ ಅದೆಲ್ಲನೂ ಅಷ್ಟೇ. ಇವಾಗ ಬರೀ ಕಾಲು ಹತ್ಬೇಕು ಬೆಟ್ಟ, ವೆಹಿಕಲ್ಲು ಮೇಲ್ಗಡೆಗೆ ಹೋಗಲ್ಲ, ಬರೀ ಕಾಲು ಚಪ್ಪಲಿ ಹಾಕೊಂಡು ಹತ್ತೋ ಆಗಿಲ್ಲ. ಸುಮಾರು ಒಂದು 800-900 ಮೆಟ್ಲುಗಳು, ಅಂದರೆ ಪ್ರಾಪರ್ ಮೆಟ್ಲಲ್ಲ ಇದು. ಈ ಥರ ಇರುತ್ತೆ. ಹಳೇ ಕಾಲದ ಕಲ್ಲಲ್ಲಿ ಮಾಡಿರ್ತಾರಲ್ಲ, ಕಲ್ಲು ಬಂಡೆ ಕಟ್ ಮಾಡಿ ಆ ಥರದ್ದು ಹತ್ಬೇಕು. ಮುಕ್ಕಾಲು ಬೆಟ್ಟ ಹತ್ಬಿಟ್ಟಿದ್ದೀವಿ. ಉಸಿರು ಎಳ್ದಂಗೆ ಆಗ್ತಾಯಿದೆ. ಬಟ್ ಮನು ಬಂದಿದ್ರೆ ಖಂಡಿತ ಹತ್ತಾ ಇರಲಿಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟೆ. ಅಂದರೆ ಫುಲ್ ಸುಸ್ತಾಗೋಯ್ತು. ಕಲ್ಯಾಣಿ ಆಯ್ತಲ್ಲ, ಒಳ್ಳೇದಾಯ್ತು ನೀವು ಸಿಕ್ಕಿದ್ದು. ಹೇಳಿದ್ರು ಬೆಂಗಳೂರಲ್ಲಿ ಯಾರೋ ಮದುವೆ ಸಿಕ್ಕಿ ಸುಮಾರು ಒಂದು 5-6 ಕಿಲೋಮೀಟ್ರ್ ಬೆಟ್ಟ ಹತ್ತಬೇಕು. ಹತ್ಕೊಂಡು ಬಂದಿದ್ದಾಯಿತು. ಇದೇ ನಮ್ಮದು ಮನೆದೇವರು ಆಂಜನೇಯ ಸ್ವಾಮಿ, ಅದ್ದಿನಕಲ್ ಆಂಜನೇಯ. ಇದನ್ನು ಅದ್ದಿನಕಲ್ ಬೆಟ್ಟ ಅಂತ ಕರೀತಾರೆ. ದೇವ್ರ ಕ್ಯಾಪ್ಚರ್ ಇದಕ್ಕೆ ಸ್ಟೋರಿ ಇದೆಯಂತೆ, ಅಪ್ಪ ಹೇಳುತ್ತೆ. ಅಣ್ಣನೇ ಪೂರ್ವಮುಖವಾಗಿರ್ಬೇಕಾದ್ರೆ ಯಾಕೆ ಎಲೆ ಹಾಸಿರೋದು ಬುಡ ಹತ್ತಾಗ ಮಾಡಿ ತುದಿ ಇತ್ತಾಗ ಮಾಡು. ಅಲ್ಲಿ ನಿಂತ್ಕೊಳಕ್ಕಾಗಲ್ಲ ಅಲ್ವಾ? ನಾನು ಎದ್ಬಿಡ್ತಾಳೆ ಎಲ್ಲ ರೆಡಿ ಮಾಡಿ ಮಾಡುವ. ನೀನ್ ಫಸ್ಟ್ ಮಾಡು, ನಾನು ಮಾಡ್ತೀನಿ, ಆಮೇಲೆ 3 ಜನ ಆಯ್ತೀವಿ. ಒಳಗೆ ಎಸ್ತಾರೋ ಒಳಕೇನು ಹಾಕ್ಬಿಡಿ. ನೀನು ಹುಷಾರಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಕೆಳಗಡೆಗೆ. ಎಟಗೇನು ಇಳಿಬೇಕು, ಇಷ್ಟು ಸ್ಟೀಪ್ ಇರುತ್ತೆ ಸ್ಟೆಪ್ಸು ಇಳಿಯೋದಿಕ್ಕೆ. ಇದೇ ಥರ ಇಡೀ ಬೆಟ್ಟ ಇರೋದು. ಇದನ್ನ ಹತ್ತೋದಂತೂ ಬಿಸಿಲು ಬೇರೆ ಇತ್ತಾ, ಫುಲ್ ಕಷ್ಟ ಆಯಿತು. ಕಷ್ಟ ಅನ್ನೋದಕ್ಕಿಂತ ಫುಲ್ ಸ್ವೆಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ವಿ. ಮತ್ತು ಕಾಲು ಸುಡ್ತಾ ಇತ್ತು, ಸ್ಲಿಪ್ಪರ್ ಹಾಕೊಂಡು ಹತ್ತಂಗಿಲ್ಲ. ಇದು ಮಾ ಹುಷಾರು. ಏನು ನಿಂಬೆಡ ಅದ್ರಲ್ಲಿ ನಿಂಬೆಣವೇ ನೆಲಕ್ಕೆ ಇಡಂಗಿಲ್ಲ. ಅದ ಕೊಡು, ಇಡಲ್ಲ ಅವಳು. ನೆಲಕ್ಕೆ ಟಚ್ ಮಾಡಬೇಡ ಪಪ್ಪು. ಅದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಿಂಬೆಣ್ಣು ಕೊಟ್ಟಿದ್ದಾರೆ, ಮನೇಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಅಂತ. ಅದು ನೆಲಕ್ಕೆ ಇಡಬಾರ್ದಲ್ವ, ಅದಕ್ಕೆ. ಅದು ಪಪ್ಪ ನಾವಮ್ಮ ಅಮ್ಮ ಹುಷಾರು, ಆ ಕಡೆ ಎಡ್ಜು. ಎಲ್ಲರೂ ಹೋಗ್ತಾ ನಡಿ, ಇಲ್ಲಿ ಕತ್ಲೆ ಆಯ್ತಿದಂಗೆ ಹುಲಿ ಚಿರತೆ ಎಲ್ಲ ಬತ್ತವಂತೆ. ನಡಿ ಬೇಗ ಬೇಗ, ನಾನು ಅವನ ಜೊತೆ ಬರ್ತೀನಿ. ಇದೇ ಡ್ರೆಸ್ಸು ತಗೊಂಡಿದ್ದು. ಸನ್ಸೆಟ್ ಆಗ್ತಾ ಇದೆ, ಬಟ್ ಸನ್ಸೆಟ್ ಏನು ಕಾಣಿಸ್ತಾ ಇಲ್ಲ. ಇವಾಗ ಒಂಥರ ಕೆಳಗಡೆ ಜಂಪ್ ಮಾಡ್ದಂಗೆ ಫೀಲ್ ಆಗುತ್ತೆ ಇಳಿಯೋಕ್ಕೆ. ಒಂಥರ ಮಜಾ ಐತೆ.
ಬೆಟ್ಟದ ಮೇಲೆ ಆಂಜನೇಯ ಸ್ವಾಮಿ ಚಿತ್ರ ಬಿಡಿಸಿರೋದು ಇವರು. ಬನ್ನಿ. ಈ ಗಿಡದ ಬೇರು ಒಳ್ಳೆ ಹಿಂಗೆ ಹೋಗಿದೆ ಬಂಡೆಗಳ ಮಧ್ಯೆ, ಎಷ್ಟು ಉದ್ದಕ್ಕೆ. ಎಷ್ಟೋ ವರ್ಷ ಆದಮೇಲೆ ನಮ್ಮ ಅಪ್ಪ ಅಮ್ಮನೂ ಈ ಬೆಟ್ಟ ಹತ್ತಿದ್ದು ಅಲ್ವಾ ಮಮ್ಮಿ? ಏನಮ್ಮ ಗುಡಿ ಕಟ್ಟಿದ್ಮೇಲೆ ಬಂದೇ ಇಲ್ಲ, ನಾವು ಹತ್ತಕ್ಕಾಗಲ್ಲ. ಓಕೆ, ನಮ್ಮಮ್ಮ ಮಾತಾಡೋದು ಕೇಳಿಸ್ತೇನೋ? ನಮ್ಮಮ್ಮ ಹೇಳ್ತಾ ಇರೋದು ಮೇಲ್ಗಡೆ ದೇವಸ್ಥಾನ ಕಟ್ಟಿದ ಮೇಲೆ ಬಂದೇ ಇಲ್ಲ ಅಂತ. ಮೊದಲು ಬರೀ ಅದು ಆಂಜನೇಯನ ವಿಗ್ರಹ ಇತ್ತಷ್ಟೇ, ಅದಕ್ಕೆ ಗುಡಿ ಅಂತ ಏನಿರಲಿಲ್ಲ. ಪುಟ್ಟು ಗುಡಿ ಇತ್ತು, ಹಳೇ ಕಾಲದ ಗುಡಿ. ಅದನ್ನ ಇವಾಗ ರಿನೋವೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಬಂದಿಲ್ಲ ಅಂತ ಹೇಳ್ತಾವ್ರೆ. ಪುಟ್ಟು ಗುಡಿ ಇತ್ತಲ್ವೇನಮ್ಮ, ಅದು ಇರ್ಲಿಲ್ವಾ? ಸರಿ. ಇದು ಮರೆ ಮಾಡಂಗಿಲ್ಲ ಅದಕ್ಕೆ. ನೋಪ್ಪ ಟ್ರಿಕ್ ಹೇಳ್ಕೊಡ್ತಾ ಅವ್ರೆ ಹೆಂಗ್ ಹತ್ಬೇಕು ಇಳಿಬೇಕು ಅಂತ. ಹೆಂಗಣ? ಕ್ರಾಸ್ ಮಾಡ್ಬೇಕು, ಜಿಗ್ಜಾಗ್ ಆಗಿ. ಬಾ ಮಮ್ಮಿ. ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಕೆಳಗೆ ಹೋದ್ರು. ನಾವಿಬ್ರು ನಮ್ಮ ಮಮ್ಮಿನ ನಿಧಾನಕ್ಕೆ ಇಳಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಮಮ್ಮಿ ಎಲ್ಲರೂ ಬರ್ತಾರೆ ಇವಾಗ ನೆನಪಿಗೆ ಅಲ್ವಮ್ಮ? ನಿಂಗಮ್ಮವ್ರು ನೆನಪಿಗೆ ಬರ್ತಾವ್ರ? ನಮ್ಮ ಡ್ಯಾಡಿ ಟ್ರಿಕ್ ಹೇಳ್ಕೊಡ್ತಾವ್ರಲ್ಲ, ಅದಕ್ಕೆ ನಮ್ಮ ಮಮ್ಮಿ ನಾನು ಕಂಫರ್ಟ್ ಹಂಗೆ ಇಳಿತೀನಿ, ನೀವು ಸುಮ್ಮನಿರಿ, ನನಗೇನು ಗೈಡ್ ಮಾಡಬೇಡಿ ಅಂತ ಟಾಮ್ ಆ್ಯಂಡ್ ಜೆರಿ ಗೇಮ್ ಆಡ್ತಾವ್ರೆ. ಇಲ್ಲಿ ಸ್ವಲ್ಪ ಕತ್ಲಾದ್ಮೇಲೆ ಚಿರತೆ ಹುಲಿಗಳದ್ದು ಇದೆಯಂತೆ ಓಡಾಟಗಳು, ಹಂಗಾಗಿ ಅದು ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ಯಾರೋ ಹಿಂದೆಗಡೆ ಒಂದು ಫುಲ್ ದೊಡ್ಡ ಗ್ಯಾಂಗೇ ಬರ್ತಾ ಇದೆ, ಫುಲ್ ಗಲಾಟೆ ಮಾಡ್ಕೊಂಡು. ಹಂಗಾಗಿ ಧೈರ್ಯ. ಅದೊಂದಕ್ಕೆ ನಮ್ಮ ಮಮ್ಮಿಗೆ ಬೇಗ ಹೋಗೋಣ ಬಾ ಅಮ್ಮ, ನಂಗೆ ಭಯ ಆಗತ್ತೆ ಅಂತ ಹೇಳ್ತಾ ಇದ್ದೆ. ನಾವಪ್ಪ ಏನಿಲ್ಲ ಸುಮ್ಮನಿರು ಮಗಳೇ ಅಂತ. ಬಟ್ ಎಲ್ಲ ಕಡೆನೂ ಚಿರತೆಗಳು ಜಾಸ್ತಿ ಅಲ್ವಾ, ಅದರಲ್ಲೂ ಇದು ಸ್ವಲ್ಪ ಫಾರೆಸ್ಟ್ ಏರಿಯಾ. ಸೊ ಹಾಗಾಗಿ ಏನಕ್ಕೆ ರಿಸ್ಕು ಅನ್ನೋದು ನಂದು. ಎಲ್ಲ ಕಡೆ ಫುಲ್ ಮೇಲ್ಗಡೆ ತನಕ ಬರ್ದವ್ರೆ. ಈ ಥರ ದೊಡ್ಡ ಬಂಡೆಗೆ ಆಂಜನೇಯಂದು ಚಿತ್ರ ಬಿಟ್ಟವ್ರೆ ಪೇಂಟಿಂಗು. ಮುಕ್ಕಾಲು ಬೆಟ್ಟ ಇಳ್ದು ಬಂದಿದ್ದೀವಿ. ನನ್ನ ಕಾಲು ಬೆಟ್ಟ ಇಳಿಬೇಕು. ಹೌದಾ? ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನಮ್ಮ ಬೆಟ್ಟ. ಹಿಂಗ್ ಕಾಣುತ್ತಿಲ್ಲ. ಏಕೋ ಇನ್ನೊಂದ್ಸರಿ ಕೂಗಿ ಇವಾಗ ಕೂಗಿ ಸಾಕು. ಅಲ್ಲಿ ಅತ್ತೆ ಎದ್ರುಕಂತವ್ರೆ. ನಮ್ಮ ಅತ್ತೆ ಅಲ್ಲಿಂದ ಅಣ್ಣ ಏನಾಯ್ತು ಅಣ್ಣ ಅಂತ. ಅಣ್ಣ ನಮ್ಮ ಅಣ್ಣ ಎಲ್ಲ ಎದ್ರುಕೊಂಡು ಏನಾಯ್ತು ಅಂತವ್ರೆ. ಇವ್ರ ದೇವ್ರ ಹೆಸ್ರಕ್ಕೆ ಹೋಗ್ತಾವ್ರಲ್ವಾ. ನಾನು ಅವಾಗಲೇ ಹೇಳಿದ್ನಲ್ಲ ಒಂದು ವಿಚಾರ, ಆ ವಿಚಾರಕ್ಕೆ ಎದ್ರುಕಂತವ್ರೆ ಪಾಪ ಅವರೆಲ್ಲ. ನೀವ್ ಯಾಕೋ ಬರತ್ತೆ ಅವ್ರಿಗಲ್ಲಿ ಚೋಕ್ ಆಗತ್ತೆ. ನಡಿಯವ ರಮ್ಯ, ಏನಿಲ್ಲ ಆರಾಮಾಗಿದ್ದೀವಿ. ಇಲ್ಲಿ ಬರಮ್ಮ ಈ ಕಡೆಗೆ ನೋಡಿ. ಅಲ್ಲಿ ಇಳಿ ಮಮ್ಮಿ. ಹಂಗೆ ಮೇಲ್ಗಡೆ ಇರೋರು ಗಾಬರಿ ಆಯ್ತಾರೆ. ನಂಗೆ ಹಂಗೆ ಅಣ್ಣ ಆ ಥರ ಕೂಗತ್ತೆ ಅಂತ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಬೇರೆಯವರು ಬೆಟ್ಟದ ಮೇಲೆ ಇರೋರೆಲ್ಲ ಎದ್ರುಕೊಳ್ತಾರೆ. ಆಮೇಲೆ ಯಾರಪ್ಪ ಹಿಂಗೆ ಕೂಗಾಡ್ತಾವ್ರೆ ಅಂತ. ನಮ್ಮಪ್ಪ ಎಷ್ಟು ಲೈವ್ಲಿ ಆಗಿರ್ತಾರೆ ಅಂದರೆ ಒಟ್ನಲ್ಲಿ ಅವರು ಜೋಶಲ್ಲಿ ಇರಬೇಕು, ಅಷ್ಟು ಲೈವ್ಲಿ ಆಗಿರ್ತಾರೆ. ನಾವು ಬರ್ತೀವಿ ನಡೀರಿ ನೀವು. ನಮ್ಮ ಬೃಂದಕ್ಕ ಭವ್ಯಕ್ಕ ಇದ್ದಿದ್ರು ಈಗ ಫುಲ್ ಎಗ್ರಾಡ್ಬಿಟ್ಟಿರೋರು ನಮ್ಮ ಅಪ್ಪನ ಮೇಲೆ. ಕೂಗ್ತೀರಾ ನೀವು ಹಂಗೆ ಅಂತ. ಹಂಗೆ ಕೂಗಬಾರ್ದು, ಅವರು ಹಾರ್ಟ್ ಪೇಷಂಟು. ಹೇಳಿದ್ರೆ ಮಾತು ಕೇಳಲ್ಲ. ಅವ್ರಿಗೆ ಹಾರ್ಟ್ ಸರ್ಜರಿ ಆಗಿರೋರು ಅಷ್ಟು ಏನಂತಾರೆ ಅದು ಬ್ರೆತ್ ಹೋಲ್ಡ್ ಮಾಡಿ ಆ ಥರ ಕೂಗೋದೆಲ್ಲ ಮಾಡಬಾರ್ದು. ಬಂದ್ವಿ ಕೆಳಗಡೆಗೆ. ಇದೆ ದಿ ಎಂಡ್ ಆಫ್ ದಿ ಬೆಟ್ಟ. ಅಂತೂ ಇಂತೂ ಹತ್ಬಿಟ್ಟು ಇಳಿದ್ಬಿಟ್ಟು ಪಾಪ ಫುಲ್ ಖುಷಿ ಆಗ್ತಾ ಇದೆ. ಈ ಫೀಲೇ ಬೇರೆ. ಏನು ಮಮ್ಮಿ ಬೈತಾರಲ್ಲೆಲ್ಲ ನಕ್ಕೊಂಡು ಅಣ್ಣಂಗೆ ಏನು ಹಿಂಗೆ ಟೆನ್ಷನ್ ಕೊಟ್ರಿ ಅಂತ ಹೇಳ್ತಾವ್ರೆ ಕೆಳಗಡೆ. ಇಲ್ಲಿಗೆ ಕೇಳಿಸ್ತಾ ಇತ್ತೆ. ನಮ್ಮ ಮಾಮ ಬುದ್ಧಿ ಹೇಳ್ತಾವ್ರೆ, ಹಂಗೆಲ್ಲ ಮಾಡಬೇಡಿ ಸರ್ ನೀವು ಅಂತ. ನಾನು ಬರ್ರಂತ ಹೋಗಿರೋ ಕಾನ್ವರ್ಸೇಷನ್ ಎಲ್ಲ ಕೇಳ್ಕೊಂಡು ಹೋಗ್ಬೋದಿತ್ತು. ಒಳ್ಳೆ ಕಾಮಿಡಿ ಇರತ್ತೆ ಇವಾಗ ಅಲ್ಲಿ ನೋಡಿ. ನಮ್ಮ ಅಣ್ಣನ ಹೇಳ್ತಾರೆ ಮೇಲ್ಗಡೆಗೆ ಇಬ್ರು ಹೋಗೋರು ಇವಾಗ ಸುಮ್ಮನೆ ರೀ ಗಾಬರಿ ಆಗ್ತಾರೆ ಅವರು ಅಂತ. ಬಂದ ಎಲ್ಲ ಬಂದು ಇವಾಗ ಇಲ್ಲಿ ಲೈನಾಗಿ ಕುತ್ಕೊಬಿಟ್ಟವ್ರೆ. ನಾನು ನಮ್ಮಮ್ಮನೇ ಲಾಸ್ಟು ಅಲ್ಲಿ. ಇದು ಎಂಟ್ರಿ. ಕೇಳೋಣ ಇವಾಗ ಎಲ್ರಿಗೂ ಜಿಲೇಬಿ ಹೆಂಗೆ ಕೊಟ್ಟರು ನಮ್ಮಪ್ಪ ಅಂತ.
ನಿಮ್ಗೆ ಹನುಮಂತನ ತರ ಆಗೋಗಿತ್ತು ಏನೇ ಅಲ್ಲ ಹೇಳ್ತಾರಲ್ಲಿ ಹನುಮಂತನ ಥರ ಆಗೋಗ್ಬಿಟ್ಟಿತ್ತು. ಏನವ ಹಿಂಗ್ ಮಾಡ್ಬಿಟ್ರು ಅವರು. ಹೆಂಗಿತ್ತು ಜಿಲೇಬಿ? ನನಗೆ ಕೊಟ್ಟರು ಅಲ್ಲಿ ಜಿಲೇಬಿ. ಸಡನ್ನ ಕೂಕೊಂಡು ಹಿಡ್ಕೆ ಗಾಬರಿ ಹಿಡಿದ್ಬಿಡ್ತು ನನಗೆ. ಹುಡುಗರು ಸಾಕಾಗತ್ತೆ ತಿರ್ಗಾ ಹೆಂಗತ್ತದಪ್ಪ ಚೌಕ್ ಕಟ್ಟಿದ್ರಲ್ವಾ ಆಚೆ ನಿಂತವ ಚೌಕ ಚೋಕಲ್ಲ, ಮೇಲ್ಗಡೆಗೆ ಹೋಗಿರೋರು ಗಾಬರಿ ಹಿಡ್ಕೊಬಿಡಲ್ವಾ, ಏನೋ ಆಗೋಯ್ತೇನೋ. ಇಬ್ಬರೇ ಹೋಗೋವ್ರೆ. ನಾವು ಹೇಳ್ದೋ ಇಷ್ಟು ಲೇಟಾಗಿ ಬಂದಿದ್ದೀರ ಅಂತ, ಬರ್ತಾನೆ ಇರ್ತೀವಿ, ನಮಗೆ ಚೆನ್ನಾಗಿ ಪರಿಚಯ ಈ ಬೆಟ್ಟ, ಭಗವಂತ ಅವನೇ ನಮ್ಮ ಜೊತೆ ಅಂದರು. ಒಳ್ಳೇದಾಗ್ಲಿ. ಅವ್ರು ಹಿರಿ ಸೇವೆಯವರಂತೆ, ಮನೆ ದೇವ್ರಂತೆ, ನೆನ್ನೆನ್ಕಂಡಾಗೆಲ್ಲ ಬಂದು ಹತ್ತಾರಂತೆ. ನೆನ್ನೆನ್ಕಂಡಂಗೆ ಕೊಡು, ನೆನ್ನೆ ಅಲ್ಲ. ಅದು ಮುಸ್ಸಂಜೆ ಬೇರೆಯವ್ರ ಗಾಬರಿ ಅಲ್ಲ, ನೀವು ಬ್ರೆತ್ ಹೋಲ್ಡ್ ಮಾಡಿ ಕಿರ್ಚ್ಕೋಬಾರ್ದು. ಹಾಂ, ಹಂಗೆ ಕಿರ್ಚ್ಕೊಂತಾರಲ್ಲ ಫುಲ್ ಜೋಶ್. ಬೆಟ್ಟನ ನಾವು ಹತ್ತಿದೀವಿ, ಎಲ್ಲ ಇಡೀ ಫ್ಯಾಮಿಲಿ ಹೋಗಿ ಹತ್ತಿದೀವಿ. ಆ ಭಗವಂತ ಎಲ್ಲಾರ್ಗು ಒಳ್ಳೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ. ಭಕ್ತಾದಿಗಳು ಎಲ್ಲಾರು ಬಂದು ಆ ಸ್ವಾಮಿ ಸೇವೆ ದರ್ಶನ ಮಾಡಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಆಶೀರ್ವಾದ ಮಾಡ್ಲಿ ಅಂತ ಬಂದ ಭಕ್ತಾದಿಗಳಿಗೆಲ್ಲ ಭಗವಂತ ಆಶೀರ್ವಾದ ಮಾಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ಭಗವಂತನ ಆಶೀರ್ವಾದ ತಗೊಳ್ಳಿ. ಯಾರಿಗೆಲ್ಲ ಟ್ರೆಕ್ಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಐತೆ, ಒಳ್ಳೆ ಪ್ಲೇಸು, ಬನ್ನಿ, ಬೆಟ್ಟ ಹತ್ತಿ. ಬರೋದಾದ್ರೆ ಅರ್ಲಿ ಮಾರ್ನಿಂಗ್ ಬನ್ನಿ, ಇಲ್ಲ ಒಂದು ಗೋವಿಂದ ಎನ್ನುವರ ಪಾದಕ್ಕೆ ಗೋವಿಂದ, ರಾಮ ಭಕ್ತ ಹನುಮಂತನಿಗೆ ಗೋವಿಂದ. ಯಾಕೋನೆ ಬರ್ಲಿಲ್ಲ ಸಾಕು ಸಾಕು. ಏನೇನೋ ಮಾಡಬಾರ್ದು ಹೋಗ್ಲಿ. ಹಾಗೆ ಹೇಳ್ದ ರಪ್ಪತ್ತ ಅಲ್ಲಿಗೆ ಹೊಡಿತೀನಿ. ಹೌದಾ, ಹೊಡೆದ್ನಲ್ಲ, ನೀಟಾಗಿ ಹೊಡೆದ. ಅಷ್ಟೇ. ಅವಳು ಅದಕ್ಕೆ ಕಾಯ್ತಾ ಇದ್ದಿದ್ದವಳು ಈಡ್ಗಾಯಿಗೆ. ಅಯ್ಯೋ, ಈಡ್ಗಾಯಿನೂ ಬಿಡಲ್ಲ ಪುಣ್ಯಾತ್ಗಿತ್ತಿ ಅವಳು. ಬಾಚ್ಕೊಂಡು ಬಾಯಿಗೆ ಹಾಕತ್ತೀನಿ ಅಂತಾಳೆ. ಕುಡಿಯಪ್ಪ ಕುಡಿ, ಒಳ್ಳೇದು. ನಡಿ ನಡಿ ತಿನ್ನೋಣ. ಇದು ನಾವು ಹೋಗ್ತಾ ಇರೋದು ಈ ಬೆಟ್ಟದ ಕಾವಲುಗಾರ. ಇದು ಇವರೇ ಈ ಬೆಟ್ಟನ ಕಾಯೋದು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part.